ಗುಡ್ ಮಾರ್ನಿಂಗ್ ಗಾಯ್ಸ್, ಸುಸ್ವಾಗತ ನಮ್ಮ ಚಾನಲ್ಗೆ. ಹಂಗೆ ಲ್ಯಾಬ್ ಮುಗಿಸ್ಕೊಂಡು ಆಚೆ ಬರ್ತಿದ್ದೆ. ನಿಮಗೆ ಗೊತ್ತು ಲ್ಯಾಬಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ. ನಮ್ಮ ಕಾಲೇಜ್ ಅವ್ರು ನೋಡಿದ್ರೆ ಫ್ಲೆಕ್ಸ್ ಮೇಲೆ ಫ್ಲೆಕ್ಸ್ ಹಾಕ್ಬಿಟ್ಟಿದ್ರು ಕಾಲೇಜ್ ಪೂರ್ತಿ. ಯಾಕಂದರೆ ನಮ್ಮ ಜೂನಿಯರ್ಸ್ದು ಅಡ್ಮಿಷನ್ ನಡೀತಿದೆ. ಸೊ ಅವ್ರಿಗೆಲ್ಲ ಗೊತ್ತಾಗಲಿ, ಅವ್ರ ಪೇರೆಂಟ್ಸ್ಗೂ ಗೊತ್ತಾಗಲಿ ಕಾಲೇಜಲ್ಲಿ ಏನೇನಿದೆ ಅಂದ್ಬಿಟ್ಟು ಫುಲ್ಲು ರೆಪ್ರೆಸೆಂಟ್ ಮಾಡಿಬಿಟ್ಟಿದ್ರು ಏನೇನಿದೆ ಅಂತ. ನೋಡಿ ಆಟೆಲ್ಲ ಹಾಕೋರಿ ಐ ಲವ್ SNPSU ಅಂತ. ನಾನು ಹಂಗೆ ತಿಳ್ಕೊತಿದ್ದೆ ನಮ್ಮ ಕಾಲೇಜ್ ಬಗ್ಗೆ ಇನ್ನೂ ಡೀಪಾಗಿ, ಏನೇನಿದೆ, ಏನೇನು ಮಾಡ್ತಿದ್ದಾರೆ, ಹೆಂಗೇನು ಪ್ಲೇಸ್ಮೆಂಟ್ ಆಗಿದೆ. ಸೊ ತುಂಬ ಒಳ್ಳೆಯ ಕಾಲೇಜು, ನಿಮಗೆ ಗೊತ್ತು. ಇದು A ಬ್ಲಾಕ್, ವೆಲ್ ಫರ್ನಿಶ್ಡ್ ಬ್ಲಾಕ್ ಇನ್ SNPSU. ನೆಕ್ಸ್ಟ್ ಲೆವೆಲ್ ಆಗಿದೆ ಈ ಬ್ಲಾಕು. ನಮ್ಮ ಕ್ಲಾಸಲ್ಲಿ ನೋಡಿದ್ರೆ ಮನು ತುಂಬ ಕೋಪದಲ್ಲಿದ್ರು ಇವತ್ತು, ಯಾಕಂತ ಗೊತ್ತಿಲ್ಲ, ನಾನು ಕೇಳೋಕ್ಕೋಗಿಲ್ಲ. ನೆಕ್ಸ್ಟ್ ಕ್ಲಾಸ್ ಮುಗಿಸ್ಕೊಂಡು ಬರ್ತಿದ್ವಿ. ಹಂಗೆ ಲಿಫ್ಟಲ್ಲಿ ನಮ್ಮ ಭಾಸ್ಕರ್ ನೋಡಿದ್ರೆ ಕ್ಲಾಸ್ ಮುಗೀತಲ್ಲ ಅಂದ್ಬಿಟ್ಟು ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೆನ್ನಾಗಿತ್ತು ಬ್ರೋ. ಬಸ್ಸನ್ನು ನೋಡಿದ್ರೆ ಇವತ್ತು ಜನನೇ ಇರಲಿಲ್ಲ. ಸೊ ನಾವು ಹಂಗೆ ಮೆಟ್ರೋ ಸ್ಟೇಷನ್ ತಲುಪಿದ್ವಿ. ಇವತ್ತು ನಮ್ಮ ಶೆಟ್ಟಿ ಅವ್ರಿಗೆ ಮಾಲ್ ತೋರಿಸೋದು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ದಾಸರಳ್ಳಿಯಿಂದ ಮೆಟ್ರೋ ತೊಗೊಂಡ್ವಿ. ನಮ್ಮ ಶೆಟ್ಟಿ ಮುಖದಲ್ಲಿ ಸ್ಮೈಲ್ ನೋಡಿ ಹಂಗೋ ಹಿಂಗೋ ಮಂತ್ರಿ ಮಾಲ್ ತಲುಪಿದ್ವಿ. ನೆಕ್ಸ್ಟ್ ಅವ್ರಿಗೆ ಸ್ಕ್ಯಾನಿಂಗ್ ಮಾಡೋದು ಎಲ್ಲ ಹೇಳ್ಕೊಟ್ಟು ಮಾಲ್ ಒಳಗಡೆ ಕರ್ಕೊಂಡೋದೆ. ಮಾಲಲ್ಲಿ ಫಸ್ಟ್ ನಾವು ಎಂಟ್ರಿ ಕೊಟ್ಟಿದ್ದ ಜಾಗನೇ ಫುಡ್ ಕೋರ್ಟ್. ಸ್ವಲ್ಪ ಅವರಿಗೆ ಹೇಳ್ಕೊಟ್ವಿ ಏನೇನಿದೆ, ಹೆಂಗಿದೆ, ಫುಲ್ ಫುಡ್ ಕೋರ್ಟ್ನ ಎಕ್ಸ್ಪ್ಲೋರ್ ಮಾಡಿಸಿದ್ವಿ. ಫುಲ್ ನಡೆಸಿದ್ವಿ ಅಂದರೆ ಅಷ್ಟು ನಡೆಸ್ಬಿಟ್ಟಿದ್ವಿ. ಫುಲ್ ಫುಡ್ ಕೋರ್ಟ್ ಎಲ್ಲ ಫುಲ್ ಮಂತ್ರಿ ಮಾಲ್ನೇ ನಡೆಸ್ತೀವಿ. ಇನ್ನು ಶೆಟ್ಟಿನ ದೂರದಿಂದ ನೋಡಿದ ತಕ್ಷಣ ಏನಿದೆ ಅಂತ ಕೇಳಿದ್ರು. ಸೊ ಅದಕ್ಕೆ ಒಳಗಡೆ ಹೋಗೋಣ ಅಂದ್ಬಿಟ್ಟು ಅವ್ರಿಗೆ ತೋರಿಸ್ದೆ. ಟೈಮ್ ಝೋನಲ್ಲಿ ಟೈಮ್ ಚೆನ್ನಾಗಿದ್ರೆ ಮಾತ್ರ ಗೇಮ್ ಆಡಬೇಕು, ಇಲ್ಲಾಂದರೆ ಆಡಬಾರ್ದು ಅಂತ ಹೇಳ್ತಿದ್ದೆ. ಮತ್ತು ಅವರು ಹೌದಾ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಎಲ್ಲ ತೋರಿಸ್ತಿದ್ದೆ. ಏನು ಶೆಟ್ರೆ, ಹೆಂಗಿತ್ತು ಮಾಲ್ ಎಕ್ಸ್ಪೀರಿಯನ್ಸು? ಹೆಂಗೆ ಅನಿಸ್ತು ಬೆಂಗಳೂರು? ಪರವಾಗಿಲ್ಲ. ಯಾಕೆ ಉಡುಪಿನೇ ಚೆನ್ನಾಗಿದೆ ಅನ್ಸುತ್ತಾ? ಓಕೆ, ಇನ್ನು ಮುಂದೆ ಕರ್ಕೊಂಡು ಹೋಗ್ತೀವಿ ಶೆಟ್ಟಿನ ಎಲ್ಲೆಲ್ಲ. ಆವಾಗ ಹೇಳ್ತೀನಿ. ಸ್ಯಾಂಕಿ ಟ್ಯಾಂಕ್ಗೆ ಅಣ್ಣ ಸ್ಯಾಂಕಿ ಟ್ಯಾಂಕ್ ನೋಡಿಲ್ಲಲ್ಲ ಇವಾಗ ತನಕ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅದೇನೋ ಕ್ಯಾಲಿಫೋರ್ನಿಯಾ ಬುರಿಟೋ ಅಲ್ಲಿ ಫ್ರೀ ಮೀಲ್ ಕೊಡ್ತಿದ್ದಾರಂತೆ, ಅದೇನೋ ರೆಫರಲ್ ಕೊಡಿದ್ರೆ ಅದು ನಮ್ಮ ಸ್ನೇಹಿತರು ಹೇಳಿದ್ರು. ಸೊ ಶೆಟ್ಟಿಗೆ ಟ್ರೈ ಮಾಡಿಸ್ತೀವಿ. ಹೆಂಗಿದೆ ಶೆಟ್ಟಿ? ನಂಗಂತೂ ಇದು ಪರ್ಸ್ನಲಿ ಇಷ್ಟನೇ ಆಗಲಿಲ್ಲ. ನಮ್ಮ ಶೆಟ್ರು ಇವಾಗ ಟ್ರೈ ಮಾಡ್ತಿದ್ದಾರೆ. ಪನ್ನೀರ್ ತಗೋ, ಪನ್ನೀರ್ ವೈಟ್ ಸಾಸು ತಗೊಂತೀನಿ. ಹೆಂಗಿದೆ ಶೆಟ್ರೆ? ತಿನ್ನಕ್ಕಾಗಿದೆ. ಅಲ್ಲಿಂದ ಅವ್ರನ್ನ ಮಲ್ಲೇಶ್ವರಂ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋದ್ವಿ. ಯಾಕಂದರೆ ಅವ್ರಿಗೆ ಸ್ಯಾಂಕಿ ಟ್ಯಾಂಕ್ ತೋರಿಸ್ಬೇಕಾಗಿತ್ತು. ಸೊ 18th ಕ್ರಾಸ್ಗೆ ಪಯಣ. ಹಂಗೆ ಹೋಟ್ಲಿಗೆ ಕರ್ಕೊಂಡೋದ್ವಿ. ಹೋಟ್ಲಲ್ಲಿ ಅವ್ರಿಗೇನು ಇಷ್ಟನೋ ಅವರು ಆರ್ಡ್ರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸ್ವಲ್ಪ ಅವ್ರಿಗೇನು ಸ್ಪೆಷಲ್ ಡಿಶ್ ಬೇಕೋ ನೋಡ್ತಿದ್ದೆ, ಸ್ಪೆಷಲ್ ಡಿಶ್ ಯಾವ್ದು ತೊಗೊಳ್ಳಿ ಅಂತ. ಆಮೇಲೆ ಅವ್ರು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ರು. ಅವ್ರಿಗೆ ಇಷ್ಟವಾದದ್ದು ಫ್ರೈಡ್ ರೈಸು. ನಾನು ಫ್ರೈಡ್ ರೈಸೇ ತೊಗೊಂಡೆ. ನಮ್ಮ ಜೊತೆ ಫಸ್ಟ್ ಟೈಮ್ ಶೆಟ್ಟಿನ ಸ್ಯಾಂಕಿ ಟ್ಯಾಂಕ್ ಕರ್ಕೊಂಡ್ಬಂದಿದ್ದೀವಿ. ಅಣ್ಣಂಗೆ ಹೊಟ್ಟೆ ಹಸಿತಿತ್ತು ಅಂತ ಫ್ರೈಡ್ ರೈಸ್ನ ಕರ್ಕೊಂಡ್ಬಂದಿದ್ದೀವಿ. ಹೆಂಗಿದೆ ಫ್ರೈಡ್ ರೈಸ್? ಅವ್ರಿಗೆ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ ಆಯ್ತಂತೆ ಗೈಸ್. ಹಂಗೆ ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡ್ತಿದ್ವಿ. ಬೆಸ್ಟ್ ಐಟಮ್ಸ್ನ ಆರ್ಡರ್ ಮಾಡಿದ್ದೀವಿ ಗೊತ್ತಾ? ಹಲ್ವಾ, ಫ್ರೈಡ್ ರೈಸ್, ಚೋಳಿ ಭಟೂರೆ, ಅಷ್ಟೇ. ಹಂಗೋ ಹಿಂಗೋ ಸ್ಯಾಂಕಿ ಟ್ಯಾಂಕಿಗೆ ತಲುಪೇ ಬಿಟ್ವಿ. ಸೊ ಇದೇ ಫಸ್ಟ್ ಟೈಮ್ ಶೆಟ್ರದು ಸ್ಯಾಂಕಿ ಟ್ಯಾಂಕ್ ವಿಸಿಟು. ನಾವು ಕರೆಕ್ಟಾಗಿ ಹೋಗೋಕ್ಕೂ ಸ್ಯಾಂಕಿ ಟ್ಯಾಂಕ್ ಓಪನ್ ಆಗೋಕ್ಕೂ ಪರ್ಫೆಕ್ಟ್ ಸಿಂಕು. ಸೊ ನಮ್ಮ ಶೆಟ್ಟಿಗೆ ಫುಲ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ವಿ. ಸೊ ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್, ಶೇರ್, ಲೈಕ್.